ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕೀರ್ತಿ. ಬನ್ನಿ ಫ್ರೆಂಡ್ಸ, ನಾನು ನೈಟ್ ಇಂದನೇ ಲಾಗನ್ನು ಸ್ಟಾರ್ಟ್ ಮಾಡೀನಿ. ಸಿಂಪಲ್ಲಾಗಿ ಒಂದು ಮೈಸೂರು ಬಜ್ಜಿ ಮಾಡೀನಿ ಫ್ರೆಂಡ್ಸ. ಹಂಗೆ ನಿಮ್ಮ ಜೊತೆ ನಾನು ಸುಮ್ಮನೆ ಹಾಗೆ ಕರಿಯೋದು ಮಾತ್ರ ತೋರಿಸ್ಕೊಂಡಿದ್ದೀನಿ. ಈ ಕಡೆ ನಾನು ಗಣೇಶನಿಗೆ ಅಂಥೇಳಿ ಗುಗ್ರಿ ರೆಡಿ ಮಾಡಾಕತ್ತೀನಿ. ಈ ಗುಗ್ರಿ ರೆಡಿ ಮಾಡೋಕೆ ಏನೇನು ಹತ್ತೈತಪ್ಪ ಅಂದ್ರೆ ಶೇಂಗಾ ಕಾಳು, ಒಂಥರ ಕಡಲೆಕಾಳು, ಅವರೆಕಾಳು, ಮತ್ತು ಅಲಸಂದಿ ಕಾಳು ಮತ್ತು ವಟಾಣಿ ಕಾಳು 5 ಥರನ ಸೇರಿಸಿ ಇಲ್ಲಿ ನಾನು ರಾತ್ರಿ ನೆನಾಕಿದ್ದೆ. ಅದನ್ನು ನಾನು ಒಂದು ಕುಕ್ಕರ್ ಒಳಗೆ ಜಾಸ್ತಿ ನೀರು ಹಾಕಿ ಇದನ್ನು ಕುದಿಸಿ ತೆಗಿತಿದ್ದೀನಿ ಫ್ರೆಂಡ್ಸ. ತೆಗೆದ ಇವಾಗ ಅದಕ್ಕೆ ಗುಗ್ರಿ ಎಲ್ಲ ಕೊಟ್ಟ ಸ್ವಲ್ಪ ಉಳಿದಿದ್ದಂಥೇಳಿ ಅದನ್ನು ಈ ಥರ 5 ಥರ ಪಲ್ಯ 5 ಥರ ಕಾಳು ಕೂಡಿರುವ ಪಲ್ಯ ಮಾಡ್ಬೇಕಂಥೇಳಿ ನಿಮ್ಗೆ ಜೊತೆ ನಾನು ಶೇರ್ ಮಾಡಾಕತ್ತೀನಿ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ, ಸಾಸಿವೆ, ಒಂದು ದಪ್ಪ ಸೈಜ್ ಉಳ್ಳಾಗಡ್ಡಿ, ಕರಿಬೇವು ಸೊಪ್ಪು ಹಾಕಿ ಇದನ್ನು ಬಳೋತನ ಫ್ರೈ ಮಾಡಿಕೊಂಡೆ. ಆಮೇಲೆ ಮಿಕ್ಸ್ ಮಾಡಿರುವ 5 ಥರ ಕಾಳುಗಳನ್ನು ಇದಕ್ಕೆ ಹಾಕೊಂಡ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಅಚ್ಚ ಖಾರದ ಪುಡಿ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೋರಿ. ನಮಗೆ ಜಾಸ್ತಿ ಖಾರ ತಿನ್ನಬೇಕು ಅನ್ನಿಸ್ತೈತೆ ಹೇಳಿ ನಾವು ಜಾಸ್ತಿ ಹಾಕಿದ್ದೀವಿ. ಆಮೇಲೆ ಇದಕ್ಕೆ ಸ್ವಲ್ಪ ಹುಣಸೆ ಹುಳಿ ಮತ್ತು ರುಚಿಗೆ ಸ್ವಲ್ಪ ಬೆಲ್ಲ ಹಾಕಿದರೆ ಸೂಪರಾಗಿ ಇರುವ ಪಲ್ಯ ರೆಡಿ ಆಯಿತು. ಒಂದು ಸ್ವಲ್ಪ ನೀರು ಹಾಕಿ ಇದನ್ನು 1-2 ವಿಸಿಲ್ ಕೂಗಿಸಿದರೆ ಮಸ್ತಾದ ಸೂಪರಾದ ಕಾಳು ಪಲ್ಯ ರೆಡಿ ಆಯಿತು ನೋಡಿ ಫ್ರೆಂಡ್ಸ. ಇವಾಗ ಇದು ರೊಟ್ಟಿಗಂದ್ರೆ ತುಂಬಾ ಮಸ್ತಾಗಿ ಹತ್ತತಿ. ಚಪಾತಿ ಜೊತೆ ನಟ್ಟು ಗಣೇಶನಿಗೆ ಅಂಥೇಳಿ ಗುಗ್ರಿ ಮಾಡ್ತೀವಿ. ನೀವು ಯಾರಾದರೂ ಮಾಡ್ತೀರಾ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಶೇಷ. ಥ್ಯಾಂಕ್ ಯು.